ಅವರನ್ನ ಗೌರವದಿಂದ ಗೌರವಿಸಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ವೀರ ವೆಂಕಟಪ್ಪ ನಕ್ಕನಹಳ್ಳಿ ಟೇಕಲ್ ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಇವರು ಕನ್ನಡ ಪರ ಹೋರಾಟಗಾರರಾಗಿದ್ದಾರೆ. ಶ್ರೀಯುತರು ಶಾಲೆಯ ಮಕ್ಕಳಿಗೆ ಕನ್ನಡ ಪರೀಕ್ಷೆಗಳಾದ ಪ್ರಥಮ, ಮಧ್ಯಮ ಹಾಗೂ ಉತ್ತಮ ಪರೀಕ್ಷೆಗಳಿಗೆ ಹಾಜರಾಗಿ ಸಾವಿರಾರು ಮಕ್ಕಳು ಕನ್ನಡ ಕಲಿತಿದ್ದಾರೆ. ಜೊತೆಗೆ ಕಲಿಕೆಯ ಉಪಯೋಗ ಪಡೆದಿದ್ದಾರೆ. 8 ವರ್ಷಗಳಲ್ಲಿ ಸಾವಿರಾರು ಮಕ್ಕಳಿಗೆ ಕನ್ನಡ ಕಲಿ ಗೌರವಿಸಲಾಗ್ತಾ ಇದ್ದಾರೆ. ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಶ್ರೀಯುತ ಎಸ್ ಮಂಜುನಾಥ್ ಸಂಗೀತ ಕ್ಷೇತ್ರದಲ್ಲಿ ಮೊಬೈಲ್ ಹಿಂದೆ ತಗೊಳ್ರಿ. ಶ್ರೀರಾಮನ ಸನ್ನಿಧಿಗೆ ಅರ್ಪಿಸಿ 1987ರಲ್ಲಿ ಕಮಲನಾಭ ಶತಕ ಪದ್ಯಗಳನ್ನು ತೆಲುಗಿನಲ್ಲಿ ರಚಿಸಿ 1991ರಲ್ಲಿ ಭಗವತ್ ಸ್ತೋತ್ರ ರತ್ನಗಳು ಎಂಬ ಭಕ್ತಿ ಹಾಡುಗಳನ್ನು ಬರೆದಿರುತ್ತಾರೆ. 2012ರಲ್ಲಿ ಅಜ್ಜಿ ಹೇಳಿದ ಕಥೆಗಳು, 2019ರಲ್ಲಿ ಭಗವದ್ಗೀತಾ ಮಹಿಮೆ ಎಂಬ ಪುಸ್ತಕಗಳು ಪ್ರಕಟಗೊಂಡಿರುವಂತದ್ದು. ಇವರಿಗೆ ಹಲವಾರು ಗೌರವ ಪ್ರಶಸ್ತಿಗಳನ್ನು ನೀಡಿದ್ದು ಕನ್ನಡ ತೆಲುಗು ಎರಡೂ ಭಾಷೆಗಳಲ್ಲಿ ತರಬೇತಿಯನ್ನು ಪಡೆದಿರುವಂತಹ ಕಮಲಮ್ಮ ರಾಜು ಅವರಿಗೆ ಬೆಂಗಳೂರಿನ ತೆಲುಗು ಸಂಘ ಇವರನ್ನ ಗೌರವಿಸಿ ಸನ್ಮಾನಿಸಿರುವಂತದ್ದು. ಇವರು ವಿಶೇಷವಾಗಿ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗಳನ್ನು ಪರಿಚಯಿಸಿರುತ್ತಾರೆ ಅಂತ ಒಂದು ಹಿರಿಯ ದಿಗ್ಗಜರನ್ನ ಜಿಲ್ಲೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅವರನ್ನ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಕಾನೂನು ಹಾಗೂ ಜಾಗೃತಿ ಸಮಿತಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ದಾಸ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗಮನಿಸಿ ಪುರಂದರ ವಿಠಲ ಶ್ರೀ ರಾಜ್ಯ ಪ್ರಶಸ್ತಿ, ಗಂಗಾ ವರ್ಷ ಪ್ರಶಸ್ತಿ, ಅಭಿಜಾತಿ ವರ್ಷದ ಮಹಿಳಾ ಸಾಧಕಿ ರಾಜ್ಯ ಪ್ರಶಸ್ತಿ, ಹಲವು ಕ್ಷೇತ್ರಗಳಲ್ಲಿ ಸೇವೆಯನ್ನು ಗುರುತಿಸಿ ಮಹಿಳಾ ಮಾಣಿಕ್ಯ ವರ್ಷದ ಸಾಧಕಿ ರಾಜ್ಯ ಪ್ರಶಸ್ತಿ, ವಿಶ್ವವಾಣಿ ಮತ್ತು ಹಿಂದೂ ಸಂಘ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು ಮೇಡಮ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಎಲ್ಲರಿಗೂ ಅಭಿನಂದಿಸೋಣ. ಅಭಿನಂದಿಸಿದ ಮಹನೀಯರಿಗೆ ಎಲ್ಲ ಗಣ್ಯಮಾನ್ಯರು ವ್ಯಕ್ತಿತ್ವವಾಗಿ ಚಾಲನೆ ಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಕಾಡು ಸಿದ್ದೇಶ್ವರ ಬೆಟ್ಟದ ನಡುವಿನಕೆರೆಯಿಂದ ಬಂದಿರುವಂತಹ 35 ವರ್ಷದ ಲಕ್ಷ್ಮೀ ಹಾನೆಯ ಒಂದು ಚಾಲನೆ, ಚಾಮುಂಡೇಶ್ವರಿ ಬಿರುದಾಗಿದ್ದ ಆ ಕೋಲಾರಮ್ಮನ ಉತ್ಸವವನ್ನು ಹೊತ್ತಂತ 35 ವರ್ಷದ ಕಾಡು ಸಿದ್ದೇಶ್ವರ ಬೆಟ್ಟದ ನಡುವಿನಕೆರೆಯ ಲಕ್ಷ್ಮೀ ಹಾನೆಯು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೌರವಂತ ಗಣ್ಯರು ಚಾಲನೆಯನ್ನ ನೀಡಲಿದ್ದಾರೆ. ಗಜ ಗಾಂಭೀರ್ಯದ ನಡಿಗೆಯೊಂದಿಗೆ ಮುಂದೆ ಸಾಗ್ತಾ ಇರ್ತವೆ. ಎಲ್ಲ ಇಲಾಖೆಗಳು, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆ, ಶಿಕ್ಷಣ ಇಲಾಖೆಗೆ ಸಂಬಂಧ ಕಣ್ಮುಂದೆ ಇದ್ದಾವೆ. ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಂದು ಚಿತ್ರಣ ಮಕ್ಕಳು ಬಹಳ ಸೊಗಸಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಲಾಖೆ ಸರ್ಕಾರೇತರ ಸಂಸ್ಥೆಗಳು ಹಲವಾರು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಎಲ್ಲ ಕನ್ನಡತನವನ್ನೇ ಉಸಿರಾಡೋಣ. ಕನ್ನಡ ಭಾಷಿಗರು ಇರುವ ಪ್ರದೇಶವೆಲ್ಲ ಹೋಗೋಣ.